ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ವಜ್ರೇಶ್ವರಿ ರಚನಾ ಮಾತಾಡೋದನ್ನು ನೋಡಿ ಭಾಮಿನಿ ಬಂದು ಹೇಳ್ತಾಳೆ, ರಚನಾ ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಚನಾ ಹೇಳ್ತಾಳೆ, ನಾನು ನಿಮ್ಮಿಂದ ಏನು ಮುಚ್ಚಿಟ್ಟೆ ಅತ್ತೆ? ಭಾಮಿನಿ ಹೇಳ್ತಾಳೆ, ನಿಮ್ಮಮ್ಮ ಮನೆಗೆ ಬಂದಿರೋ ವಿಷಯನ? ಅಲ್ಲ ರಚನಾ, ನಮ್ಮ ಬೀಗರನ್ನ ಮನೆ ಒಳಗಡೆ ಕರೆದು ಒಂದು ಲೋಟ ನೀರು ಕೊಡದೆ ಹೀಗೆ ಬಾಗಿಲಿಂದ ಆಚೆ ಕಳಿಸ್ತಾ ಇದೆಯಲ್ಲ, ನಾಳೆ ದಿನ ಅವ್ರು ನಮ್ಮ ಬಗ್ಗೆ ಏನು ಅನ್ಕೊತಾರೆ? ವಜ್ರೇಶ್ವರಿ ಹೇಳ್ತಾಳೆ, ನಾವು ಮಾತಾಡಿದ್ನಲ್ಲ ಅಂತ ಹೇಳುವಾಗ ಭಾಮಿನಿ ಹೇಳ್ತಾಳೆ, ಏನು ಮಾತಾಡ್ಕೊಂಡ್ರಿ ನೀವು ಹೊರಡ್ತೀನಿ ಅಂತ ಇದ್ರಲ್ವಾ, ಆವಾಗ ಬಂದೆ ನಾನು. ಭಾಮಿನಿ ಹೇಳ್ತಾಳೆ, ನನ್ನ ಬಗ್ಗೆ ಏನಾದರೂ ಚಾಡಿ ಚುಚ್ಚಿದ್ಲ ನನ್ನ ಸೊಸೆ? ವಜ್ರೇಶ್ವರಿ ಹೇಳ್ತಾಳೆ, ಇಲ್ಲ ಅಮ್ಮ, ಈ ಮನೇಲಿ ಭಾಮಿನಿ ಅತ್ತೆ ನನಗೆ ಬೆಸ್ಟ್ ಫ್ರೆಂಡು, ಒಂಥರ ಮಾಡಲ್ ಸಪೋರ್ಟು ಅಂತ ಹೇಳಿದ್ಲು. ಹೌದಾ ರಚನಾ ಅಂತ ಭಾಮಿನಿ ಕೇಳಿದಾಗ ರಚನಾ ಹೇಳ್ತಾಳೆ, ಹೌದು ಅಂತ. ಮತ್ತೆ ಭಾಮಿನಿ ಹೇಳ್ತಾಳೆ, ಸುಳ್ಳು ಯಾಕೆ ಹೇಳೋಣ, ಇವಳು ಮಾತು ನಿಜಾನೇ. ನೀವು ಒಳಗಡೆ ಬನ್ನಿ, ನೀವು ಬಂದಿದ್ದೀರಾ ಅಂತ ಹೋಗಿ ಕನಕಾಂಬರೆ ಅಕ್ಕಗೆ ಹೇಳ್ತೀನಿ. ವಜ್ರೇಶ್ವರಿ ಹೇಳ್ತಾಳೆ, ಇಲ್ಲ ನಾನು ಈ ಕಡೆನೇ ಹೋಗ್ತಾ ಇದ್ದೆ, 2 ನಿಮಿಷ ರಚನಾನ ನೋಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಗ ಭಾಮಿನಿ ಕೇಳ್ತಾಳೆ, ಬರೀ ಕೈಲಿ ಬಂದಿದ್ದೀರಾ, ತಿನ್ನೋದಕ್ಕೇನು ತರಲಿಲ್ವಾ? ಅಂದರೆ ತವ್ರ ಮನೆಯವರು ಮಗಳ ಮನೆಗೆ ಬಂದಾಗ ಖಾಲಿ ಕೈಯಲ್ಲಿ ಬರಲ್ಲಲ್ವಾ, ಏನಾದರೂ ತರ್ತಾರಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ವಜ್ರೇಶ್ವರಿ ಹೇಳ್ತಾಳೆ, ಸಾರಿ, ನಾನು ಈ ಕಡೆಗೆ ಬರ್ತೀನಿ ಅನ್ನೋ ಐಡಿಯಾ ನನಗಿರಲಿಲ್ಲ, ಇನ್ನೊಂದು ಸಲ ಬರುವಾಗ ನಿಮ್ಗೆ ಇಷ್ಟವಾಗಿರೋದನ್ನು ತೊಗೊಂಬರ್ತೀನಿ, ಬರ್ಲಾ ಅಂತ ಹೇಳಿ ವಜ್ರೇಶ್ವರಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ರಚನಾ ಮನ್ಸೊಳಗೆ ಅನ್ಕೊತಾಳೆ, ಅಮ್ಮ ಯಾಕೆ ದೇವಿನ ಕಂಡ್ರೆ ಇಷ್ಟೊಂದು ಭಯ ಪಡ್ತಾರಲ್ಲ, ನಿಧಿ ಹೇಳಿದ್ದು ಅದು ಆ್ಯಕ್ಚುಲಿ ಮೆಡಿಸನ್ನೇ ಅಲ್ಲ, ಸ್ಲೋ ಪಾಯ್ಸನ್ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಂಡು ಆ ಔಷಧಿನ ಅತ್ತೆಗೆ ಯಾಕೆ ಕೊಡ್ತಾ ಇದ್ದಾರೆ? ಅವ್ರ ಮೆಡಿಕಲ್ ರಿಪೋರ್ಟ್ಸ್ನ ಒಂದ್ಸಲ ಸ್ಟಡಿ ಮಾಡಬೇಕು, ಎಲ್ಲಿದೆ ಅದು? ಅತ್ತೆ ರೂಮಲ್ಲಿ ಎಲ್ಲೋ ಇರಬೇಕು, ಹೋಗಿ ನೋಡ್ತೀನಂತ ಅಲ್ಲಿಂದ ರಚನಾ ಹೋಗ್ತಾಳೆ. ಈ ಕಡೆ ಬಾಲ ಹಾಗೆ ದೇವಿನ ತೋರಿಸ್ತಾರೆ. ದೇವಿ ನೋಡಿದ್ರೆ ಎಲ್ಲ ಕಡೆ ಕೆಲಸ ಹುಡುಕಿ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಒಂದು ಕಡೆ ಕೂತ್ಬಿಡ್ತಾಳೆ. ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ಒಂದು ದಿನದ ಮಟ್ಟಿಗೆ ಕೆಲಸ ಇದೆಯಾ ಅಂತ ಎಲ್ಲರನ್ನು ಕೇಳಿದಾಗ ಅವ್ರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ಸುಮ್ಮನೆ ಆಗಿಬಿಡ್ತಾಳೆ. ಬಾಲ ದೇವಿಗೆ ಹೇಳ್ತಾನೆ, ದೇವಿ ಕೆಲಸ ಸಿಗ್ತಾ ಇಲ್ಲಲ್ಲ? ಸಿಗಲ್ಲ, ಒಂದಿನ ಕೆಲಸ ಮಾಡ್ತೀನಿ, ಸಂಬಳ ಕೊಡಬೇಕು ಅಂದರೆ ಅಂಥವ್ರನ್ನ ನೀನೇ ಕೆಲಸಕ್ಕೆ ಇಟ್ಕೋತೀಯಾ? ಆಗ ದೇವಿ ಹೇಳ್ತಾಳೆ, ಅಲ್ವಾ, ಕರೆಕ್ಟ್ ಪಾಯಿಂಟೇ, ಮತ್ತಿವಾಗ ಏನು ಮಾಡೋದು, ಹೇಗೆ ಟಾಸ್ಕ್ ಕಂಪ್ಲೀಟ್ ಮಾಡೋದು? ಬಾಲ ಹೇಳ್ತಾನೆ, ಈಗಲೇ ಅರ್ಧ ದಿನ ಮುಗ್ದೋಗಿದೆ, ಇನ್ನೂ ಉಳಿದಿರೋ ಅರ್ಧ ದಿನದಲ್ಲಿ ಕೆಲಸ ಹುಡುಕಿ ಕೆಲಸ ಸಿಕ್ಕಿ ಕೆಲಸ ಮಾಡಿ ಆ ಸಂಬಳನ ಮನೆಗೆ ತೊಗೊಂಡು ಹೋಗೋದು ಇಂಪಾಸಿಬಲ್. ದೇವಿ ಹೇಳ್ತಾಳೆ, ಹಾಗಾದರೆ ಮತ್ತೆ ರೋಡ್ ಅಲಿಬೇಕಾ? ಬಾಲ ಹೇಳ್ತಾನೆ, ಹಾಗಾಗಬಾರ್ದು, ಇವತ್ತೇ ಟಾಸ್ಕ್ ಮುಗಿಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಆದರೆ ನೀನು ಅದನ್ನು ಒಪ್ತೀಯೋ ಇಲ್ವೋ? ದೇವಿ ಹೇಳ್ತಾಳೆ, ಬಾಲ ದುಡಿಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಯಾವ ಕೆಲಸ ಆದ್ರೇನೋ ಹೇಳು, ನಾನು ಮಾಡ್ತೀನಿ ಅಂತ ದೇವಿ ಹೇಳ್ತಾಳೆ. ಆರ್ ಯು ಶ್ಯೂರ್ ಅಂತ ಬಾಲ ಹೇಳಿದಾಗ ದೇವಿ ಹೇಳ್ತಾಳೆ, ಖಂಡಿತ ಮಾಡ್ತೀನಿ, ಹಾಗಾದರೆ ಲೊಕೇಶನ್ ಶಿಫ್ಟ್ ಅಂತ ಬಾಲ ಹೇಳ್ತಾನೆ. ಈ ಕಡೆ ರಚನಾ ಪದ್ಮಜ ಇರೋ ರೂಮಿಗೆ ಬಂದಿರ್ತಾಳೆ ರಿಪೋರ್ಟ್ ಹುಡ್ಕೋಣ ಅಂತ. ಅಷ್ಟರಲ್ಲಿ ಪದ್ಮಜಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸಿರ್ತಾರೆ. ರಚನಾ ಹೇಳ್ತಾಳೆ, ಅತ್ತೆ ನಾನು ರಚನಾ ಬಂದಿದ್ದೀನಿ, ಎದ್ದೇಳಿ ಅಂತ ಎಬ್ಬರಿಸ್ತಾಳೆ. ರಚನಾ ಎಷ್ಟು ಎಬ್ಸಿದ್ರೂ ಎಚ್ಚರ ಆಗ್ತಿಲ್ವಲ್ಲ ಇವರಿಗೆ, ಮೋಸ್ಟ್ಲಿ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ಕೊಟ್ಟಿರಬೇಕು ಅಂತ ಅನಿಸುತ್ತೆ. ಏನಪ್ಪ ಇವ್ರ ಸ್ಥಿತಿ, ಇಂಜೆಕ್ಷನ್ ಬಿಟ್ಟು ಬೇರೆ ಯಾವ ಮೆಡಿಷನ್ ಕೊಡ್ತಾ ಇದ್ದಾರೆ? ಹೋಗಿ ಕಬೋರ್ಡ್ನ ಓಪನ್ ಮಾಡ್ತಾಳೆ. ಓಪನ್ ಮಾಡ್ತಿದ್ದಾಗೆ ಅವಳಿಗೊಂದು ಅಚ್ಚರಿ ಕಾದಿರುತ್ತೆ. ಆ ಕಬೋರ್ಡ್ ತುಂಬ ಬರೀ ಮೆಡಿಷನ್ನು ಮಾತ್ರೆಗಳೇ ತುಂಬಿರುತ್ತೆ. ಅದನ್ನು ನೋಡಿ ಶಾಕ್ ಆಗಿಬಿಡ್ತಾಳೆ ರಚನಾ. ಇಲ್ಲಿ ನೋಡಿದರೆ ಮಿನಿ ಮೆಡಿಕಲ್ ಶಾಪೇ ಇದೆ, ಇಷ್ಟೊಂದು ಮಾತ್ರೆನ ಯಾತಕ್ಕೆ ತರಿಸಿಟ್ಟಿದ್ದಾರೆ? ಅತ್ತೆ ಕೊಡೋದಿಕ್ಕಾ? ಇದನ್ನೆಲ್ಲ ತಿಂದರೆ ಅವ್ರ ಗತಿ ಏನಾಗ್ಬೋದು? ದೇವರೇ, ನಾನು ಅಂದ್ಕೊಂಡಿದ್ದಕ್ಕಿಂತ ಪರಿಸ್ಥಿತಿಯಲ್ಲಿ ಒಂಥರ ಗಂಭೀರವಾಗಿದೆಯಲ್ಲ ಇಲ್ಲಿ. ಇವ್ರು ಮೆಡಿಕಲ್ ರಿಪೋರ್ಟ್ನ ಎಲ್ಲಿಟ್ಟಿದ್ದಾರೆ? ಮತ್ತೆ ಸುತ್ತಮುತ್ತ ಎಲ್ಲ ಹುಡ್ಕೋಕೆ ಶುರು ಮಾಡ್ತಾಳೆ, ಆದರೆ ಸಿಗೋದಿಲ್ಲ. ಔಷಧಿ ಬಾಟಲ್ ಕೈಯಲ್ಲಿ ಹಿಡ್ಕೊಂಡು ನೋಡಿಕೊಂಡು ಮತ್ತೆ ಹೊರಡೋ ಸಮಯದಲ್ಲಿ ಪದ್ಮಜ ಅವ್ರ ಕೈ ಹಿಡ್ಕೊತಾಳೆ. ಪದ್ಮಜ ಕನ್ವರ್ಸ್ತಾ, ನನಗೆ ಇಂಜೆಕ್ಷನ್ ಬೇಡ ಅಂತ ಕನ್ವರ್ಸ್ತಾ ಹೇಳ್ತಾ ಇರ್ತಾರೆ. ರಚನಾ ಗಾಬರಿಯಿಂದ ಕೇಳ್ತಾಳೆ, ಅತ್ತೆ ಎದ್ದೇಳಿ ಅತ್ತೆ, ಯಾರತ್ತೆ ನಿಮ್ಗೆ ಹಿಂಸೆ ಕೊಡ್ತಾ ಇರೋದು, ಹೇಳಿ ಅತ್ತೆ ಎದ್ದೇಳಿ ಅಂತ ಹೇಳ್ತಾ ಇರ್ತಾಳೆ. ಅತ್ತೆ ಎದ್ದೇಳಿ ಅತ್ತೆ, ಪ್ಲೀಸ್ ಅತ್ತೆ, ನಿಮ್ಗೆ ಯಾರು ಇಂಜೆಕ್ಷನ್ ಕೊಡ್ತಾ ಇರೋದು, ಹೇಳಿ ಅತ್ತೆ ಅಂತ ಹೇಳ್ತಾಳೆ ರಚನಾ ಪದೇ. ರಚನಾ ಪದ್ಮಜ ಅವ್ರನ್ನ ತನ್ನ ಮಡ್ಲಲ್ಲಿ ಹಾಕ್ಕೊಂಡು ಹೇಳ್ತಾಳೆ, ನೀವು ಯಾವುದಕ್ಕೂ ಭಯ ಪಡಬೇಡಿ ಅತ್ತೆ, ಈ ವಿಜಯದಶಮಿ ದಿನ ನೀವು ಈ ಕತ್ಲೆ ಕೋಣೆಯಿಂದ ಹೊರಗೆ ಬಂದೇ ಬರ್ತೀರಾ, ನಾನು ನಿಮ್ಮನ್ನು ಕರ್ಕೊಂಬರ್ತೀನಿ, ಅದು ಯಾರು ತಡೀತಾರೋ ನಾನು ನೋಡ್ತೀನಿ. ಈ ಕಡೆ ನೋಡಿದರೆ ಬಾಲ ಗಾರೆ ಕೆಲಸ ಮಾಡ್ತಾರಲ್ಲ, ಅಲ್ಲಿ ದೇವಿನ ಕರ್ಕೊಂಬಂದಿರ್ತಾನೆ. ದೇವಿ ಹೇಳ್ತಾಳೆ, ಬಾಲ ಯಾಕೆ ಇಲ್ಲಿಗೆ ಕರ್ಕೊಂಬಂದಿದ್ದೀರಾ ನನ್ನನ್ನು? ಗಾರೆ ಕೆಲಸಕ್ಕೆ ಅಂತ ಬಾಲ ಹೇಳಿದಾಗ ದೇವಿ ಹೇಳ್ತಾಳೆ, ಗಾರೆ ಕೆಲಸ ಅದು ನಾನು,
ದೇವಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಕೆಲಸಗಳೆಲ್ಲ ಇದೇ ರೀತಿ ಇರುತ್ತೆ. ನಿನಗೆ ಮಾರ್ಕೆಟಲ್ಲಿ ಹೋಗಿ ಮೂಟೆ ಹೊರಕ್ಕಾಗುತ್ತಾ? ಆಗ ದೇವಿ ಹೇಳ್ತಾಳೆ ನೋವೇ. ಮತ್ತೆ ರೋಡ್ ಸೈಡಲ್ಲಿ ಕುತ್ಕೊಂಡು ಹಣ್ಣು ತರಕಾರಿ ಆ್ಯಪಲ್ಲು ಅಂತ ಮಾರಕ್ಕಾಗುತ್ತಾ? ಹಾಗಂತ ಬಾಲ ಹೇಳಿದಾಗ ದೇವಿ ಹೇಳ್ತಾಳೆ ಚಾನ್ಸೇ ಇಲ್ಲ ಅಂತಾಳೆ. ಮತ್ತೆ ಬಾಲ ಕೇಳ್ತಾನೆ ಅದು ಬಿಟ್ಟರೆ ಕಲ್ಲು ಹೋಗಿ ಕಲ್ಲು ಹೊಡಿಯೋಕ್ಕಾಗುತ್ತಾ? ಅದಕ್ಕೂ ದೇವಿ ಹೇಳ್ತಾಳೆ ಸಾಧ್ಯನೇ ಇಲ್ಲ. ಮತ್ತೆ ಬಾಲ ಕೇಳ್ತಾನೆ ಮನೆಗೆ ಹೋಗ್ಬಿಟ್ಟು ಕಸ ಕಲೆಕ್ಟ್ ಮಾಡೋದು? ಮತ್ತೆ ದೇವಿ ಅಸಹ್ಯ ಪಟ್ಕೊಂಡು ಛೀ ಅಂತಾಳೆ. ಮತ್ತೆ ಬಾಲ ಹೇಳ್ತಾನೆ ಛೀ, ನಾ ದೇವ್ರಂತ ಮನುಷ್ಯರು ಆ ಕೆಲಸ ಮಾಡೋದ್ರಿಂದಲೇ ನಿಮ್ಮಂಥವ್ರು ಮನೆಯಲ್ಲಿ ಹಾಯಾಗಿ ಕ್ಲೀನಾಗಿರೋದು. ಸರಿ ಅದು ಬಿಡು, ಹೋಟ್ಲಲ್ಲಿ ಮುಸ್ರೆ ಪಾತ್ರೆ ತೊಳಿತೀಯಾ? ದೇವಿ ಕೋಪದಲ್ಲಿ ಬಾಲ ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಆಗಲ್ವಲ್ಲ, ಇದು ಒಂದೇ ಕೆಲಸ ಉಳಿದಿರೋದು. ನಿನಗೆ ಇದು ಮಾಡೋಕ್ಕಾಗಿಲ್ವ ಅಂದರೆ ದಿನಾ ಆಫೀಸ್ ಅಂತ ಫೈಲ್ ಹಿಡ್ಕೊಂಡು ಅಲಿ. ಕೆಲಸ ಸಿಗೋದ್ರೊಳಗಡೆ ವಯಸ್ಸಾಗೋಗುತ್ತೆ ಅಷ್ಟೇ. ಆಗ ದೇವಿ ಹೇಳ್ತಾಳೆ ಫೈನ್, ನಾನು ಈ ಕೆಲಸನೇ ಮಾಡ್ತೀನಿ, ಅಟ್ಲೀಸ್ಟ್ ಇವತ್ತಿಗೆ ಈ ಟಾಸ್ಕ್ ಮುಗ್ದೋಗ್ಲಿ. ಬಾಲ ಹೇಳ್ತಾನೆ ಗುಡ್, ಹೋಗಿ ಆ ಮೇಸ್ತ್ರಿ ಹತ್ರ ಕೆಲಸ ಕೇಳು. ಸರಿ ಅಂತ ದೇವಿ ಹೋಗೋಷ್ಟರಲ್ಲಿ ಬಾಲ ಹೇಳ್ತಾನೆ ನಿಂತ್ಕೊ ನೀನು ಈ ಗೆಟಪ್ಪಲ್ಲಿ ಕೆಲಸ ಕೇಳೋಕೆ ಹೋದ್ರೆ ನಿನ್ನನ್ನು ಓನರ್ ಅಂದ್ಕೊಂಡ್ಬಿಡ್ತಾರೆ. ಗೆಟಪ್ ಚೇಂಜ್ ಆಗಬೇಕು ಅಂತ ಹೇಳಿ ಗಾರೆ ಕೆಲಸದ ವೇಷದಲ್ಲಿ ಅವಳನ್ನ ಕರ್ಕೊಂಬರ್ತಾನೆ. ಹಾಂ ಈಗ ಸರಿಯಾಗಿದೆ ನೋಡು, ಏನೋ ಒಂದು ಕಮ್ಮಿ ಇದೆಯಲ್ಲ ಅಂತ ಹೇಳಿ ಪಕ್ಕದಲ್ಲಿರೋ ಇಟ್ಟಿಗೆ ಎಂಡೆನ ಹೊಡೆದ್ಬಿಟ್ಟು ಅದನ್ನು ಮಣ್ಣನ್ನು ಬಡ್ದು ಕಳಿಸ್ತಾನೆ, ಹೋಗಿ ಕೆಲಸ ಕೇಳು ಅಂತ. ದೇವಿ ಗಾರೆ ಕೆಲಸದ ಓನರ್ ಹತ್ರ ಹೋಗಿ ನಮಸ್ಕಾರ ಸ್ವಾಮಿ, ಯಾರಮ್ಮ ನೀನು ಅಂತ ಓನರ್ ಕೇಳಿದಾಗ ದೇವಿ ಹೇಳ್ತಾಳೆ ಹೊಟ್ಟೆ ಪಾಡಿಗೋಸ್ಕರ ಬಡ್ದಾಡ್ತಿರೋ ಬಡವ್ರು ಸ್ವಾಮಿ, ಕೆಲಸ ಹುಡ್ಕೊಂಡು ಬಂದೀನಿ, ನೀವು ಎಷ್ಟು ಸಂಬಳ ಕೊಟ್ಟರು ತಗೋತೀನಿ. ಸರಿ ಅಮ್ಮ ಕೆಲಸ ಕೊಡ್ತೀನಿ ಅಂತ ಓನರ್ ಹೇಳ್ತಾರೆ. ಈ ಕಡೆ ಕನಕಾಂಬರಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಭಾಮಿನಿ ಕುರ್ಕುಲ್ ತಿನ್ಕೊಳ್ತಾ ಬಂದು ಅಕ್ಕ ತಗೋ ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ ನನಗೆ ಬೇಡ, ನೀನೇ ತಿನ್ನು. ಅಕ್ಕ ನಿಮಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂದ್ಕೊಂಡೆ. ಆವಾಗಲೇ ರಚನಾ, ಅಷ್ಟರಲ್ಲಿ ರಚನಾ ಬರ್ತಾಳೆ. ಅವಳು ನೋಡ್ಬಿಟ್ಟು ಅವಳು ಬರ್ತಿದ್ದಾಳೆ, ನಾನು ಆಮೇಲೆ ಹೇಳ್ತೀನಿ ಅಂತಾಳೆ. ಮನೇಲಿ ರಾಣಿ ಥರ ಇದ್ದು ನಮ್ಮ ದೇವಿನ ಕೆಲಸ ಮಾಡೋದಕ್ಕಂತ ಕಳಿಸ್ಬಿಟ್ಲಲ್ಲ ಇವಳು. ಅಕ್ಕ ನಿಮಗೆ ಅವಳನ್ನ ನೋಡಿದಾಗ ಕೋಪ ಬರೋದಿಲ್ವಾ ಅಂತ ಭಾಮಿನಿ ಕೇಳಿದಾಗ ಕನಕಾಂಬರಿ ಹೇಳ್ತಾಳೆ ಬರ್ತಾ ಇದೆ. ಮತ್ತೆ ಭಾಮಿನಿ ಕೇಳ್ತಾಳೆ ಅವಳು ಹಿಂದೆಯಿಂದ ಹೋಗಿ ಅವಳನ್ನ ಮೇಲಿಂದ ತಳ್ಬಿಡ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಮತ್ತೆ ಕನಕಾಂಬರಿ ಹೇಳ್ತಾಳೆ ಅನಿಸ್ತಾ ಇದೆ. ಮತ್ತೆ ಭಾಮಿನಿ ಕೇಳ್ತಾಳೆ ಅವಳು ನಡೆದಾರೋ ದಾರಿಲಿ ಎಣ್ಣೆ ಚೆಲ್ಲಿ ಅವಳು ಕಾಲನ್ನ ಮುರಿದು ಬಿಡಬೇಕು ಅಂತ ಅನಿಸ್ತಾ ಇಲ್ವಾಕ ನಿಮಗೆ? ಆಗ ಕನಕಾಂಬರಿ ಹೇಳ್ತಾಳೆ ಅನಿಸ್ತಾ ಇದೆ, ಮತ್ತೆ ಟ್ರೈ ಮಾಡಿ ಹಾಗಿದ್ರೆ ಅಂತ ಭಾಮಿನಿ ಹೇಳ್ತಾಳೆ. ಕನಕಾಂಬರಿ ಹೇಳ್ತಾಳೆ ಮೊದಲು ನೀನು ತಿನ್ನೋದ್ ಕಡೆಗೆ ಗಮನ ಹರಿಸು, ಕೈಲಾಗ್ದೋರದ ಬಗ್ಗೆ ಮಾತಾಡಬೇಡ. ಆಗ ಭಾಮಿನಿ ಹೇಳ್ತಾಳೆ ಅದು ಸರಿ, ನಾವು ಸೇರಾದ್ರೆ ಅವಳು ಸವಾ ಸೇರು, ಆಮೇಲೆ ನಮ್ಮನ್ನೇನಾದ್ರೂ ತಿರುಪೇತ್ತ ಕಳಿಸ್ಬಿಟ್ರೆ ಕಷ್ಟ ಅವಳು. ಅಲ್ಲ ಅಕ್ಕ ಅವಾಗಲೇ ನಿಮ್ಗೇನೋ ಹೇಳ್ಬೇಕಂತ ಅನ್ಕೊಂಡಲ್ಲ. ಅಷ್ಟರಲ್ಲಿ ರಚನಾ ಬಂದು ಅತ್ತೆ ಯಾಕೆ ಡಲ್ಲಾಗಿದ್ದೀರಾ, ಮಗಳು ಕೆಲ್ಸಕ್ಕೆ ಹೋದ್ಲು ಅಂತ ಬೇಜಾರಾಗ್ತಾ ಇದೆಯಾ? ಆಗ ಕನಕಾಂಬರಿ ಹೇಳ್ತಾಳೆ ಇಲ್ಲ, ಸಂತೋಷದಲ್ಲಿ ಕುಣಿದಾಡ್ಬೇಕಂತ ಅನಿಸ್ತಾ ಇದೆ. ಭಾಮಿನಿ ಹೇಳ್ತಾಳೆ ಎಲ್ಲ ನಿನ್ನಿಂದ ಕಡೆ ರಚನಾ, ಇದೊಂದ್ಸಲ ಅವಳನ್ನ ಕ್ಷಮಿಸ್ಬಿಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? ಅಕ್ಕನು ಹೊಟ್ಟೆ ಉರಿಸ್ತಾ ಇದೆಯಲ್ಲ. ಆಗ ರಚನಾ ಹೇಳ್ತಾಳೆ ಆ 5 ಲಕ್ಷ ನಿಮ್ಗಾದ್ರೂ ಕೊಟ್ಟಿದ್ರೆ ಸಂತೋಷ ಪಡ್ಬೋದಾಗಿತ್ತು. ಅದಕ್ಕೆ ಭಾಮಿನಿ ಹೇಳ್ತಾಳೆ ಅಲ್ವಾ, ಎತ್ಕೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಬಿಟ್ಲು ನೋಡು, ಆಗ್ಬೇಕು ಅವಳಿಗೆ. ಈ ಕಡೆ ಕನಕಾಂಬರಿ ಅವಳನ್ನ ನೋಡಿ ಗುರಾಯಿಸ್ತಾಳೆ. ಅವಳು ನೋಡ್ತಿದ್ದಂಗೆ ಭಾಮಿನಿ ಹೇಳ್ತಾಳೆ ತಪ್ಪೇ, ಆದರೆ ಪಾಪ ಹೋಗಲಿ ಅಂತ ಬಿಟ್ಬಿಡ್ಬೋದಾಗಿತ್ತು ಅಂತ ಹೇಳ್ತಾಳೆ. ಈ ಕಡೆ ನೋಡಿದರೆ ದೇವಿನ ತೋರಿಸ್ತಾರೆ. ದೇವಿ ಸಿಮೆಂಟ್ನೆಲ್ಲ ಮೈ ಮೇಲೆ ಎತ್ಕೊಂಡು ಹೋಗ್ಬೇಕಾದ್ರೆ ಹಾಕ್ಕೊಂಡ್ಬಿಡ್ತಾಳೆ. ಅಷ್ಟರಲ್ಲಿ ನಿನಗಿದೆ ಕಣೆ, ನನಗೆ ಗಾರೆ ಕೆಲಸಕ್ಕೆ ಬರೋ ಹಾಗೆ ಮಾಡಿದೆಯಲ್ಲ, ಮಾಡ್ತೀನಿ ನಿನಗೆ, ಇಟ್ಟಿಗೆ ಹೋರಬೇಕು ಆ ಥರ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಓನರ್ ಬಂದು ಬಾರಮ್ಮ ಇಟ್ಟಿಗೆ ತೊಗೊಂಡೋಗು ಅಂತ ಹೇಳಿ ಮತ್ತೆ ಇಟ್ಟಿಗೆನ ಹೋರೋಕ್ಕೆ ಬಿಡ್ತಾರೆ. ಆಗ ಇಟ್ಟಿಗೆ ಒಂದೇ ಒಂದು ಹಾಕ್ಕೊಂಡಿರ್ತಾಳೆ ದೇವಿ. ಅಷ್ಟರಲ್ಲಿ ಓನರ್ ಬಂದು ಬುಟ್ಟಿ ತುಂಬ ಹಾಕಿ ಅವಳನ್ನ ಓರಿಸಿ ಕಳಿಸ್ತಾರೆ. ಬಾಲ ದೇವಿನ ನೋಡಿ ಅಯ್ಯೋ ಎಷ್ಟು ಕಷ್ಟಪಡ್ತಾ ಇದ್ದಾಳೆ, ತುಂಬ ಸುಸ್ತಾಗಿರಬೇಕು, ಹೋಗಿ ಜ್ಯೂಸು ಏನಾದರೂ ತೊಗೊಂಬರ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅವಳು ಹೋಗಿ ಬಂದು ಕೆಲಸ ಮಾಡಿ ತುಂಬ ಸುಸ್ತಾಗಿರುತ್ತೆ. ನನ್ನ ಕೈಲಿ ಆಗ್ತಾ ಇಲ್ಲ ಬಾಲ, ಏನು ಮಾಡೋದು ಅಂತ ದೇವಿ ಹೇಳ್ತಾಳೆ. ನೀನು ಇವತ್ತು ದುಡಿದ್ರೆ ಅಲ್ವಾ ಮನೆ ಸಿಗೋದು ಅಂತ ಬಾಲ ಹೇಳ್ತಾನೆ. ಈ ಕಡೆ ರಚನಾ ಒಬ್ಬಳೇ ಆಲೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅತ್ತೆಗೆ ಯಾವ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ, ಅಷ್ಟೊಂದು ಟ್ಯಾಬ್ಲೆಟ್ಸ್ ಇದೆಯಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾರೆ ಅಲ್ಲಿಗೆ ಈಶ್ವರ್ ಬರ್ತಾರೆ. ಮಗಳೇ ಏನಮ್ಮ ಕೂತಿದೀಯಾ ಅಂತ ಹೇಳಿದಾಗ ಹ್ಞೂ ಮಾಮ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನೀನು ಇವತ್ತು ತುಂಬ ಒಳ್ಳೆ ಕೆಲಸ ಮಾಡಿದೆ ಮಗಳೇ, ನೀನು ಬುದ್ಧಿವಂತಿಕೆಯಿಂದ ದೇವಿಗೆ ಪಾಠ ಕಲಿಸೋಕ್ಕೆ ಶುರು ಮಾಡಿದೆಲ್ಲ ನನಗೆ ತುಂಬ ಖುಷಿ ಆಯಿತು. ಆದಷ್ಟು ಬೇಗ ನೀನು ಈ ಮನೇಲಿ ತುಂಬ ಸರಿ ಮಾಡೋದೈತೆ, ಶಕ್ತಿಯಿಂದ ಗೆಲ್ಲೋಕ್ಕಾಗಲಿಲ್ದು ಯುಕ್ತಿಯಿಂದ ಗೆಲ್ಲಬೇಕು ಅಂತ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ ಹಾಗಂದರೆ ಹೇಗೆ ಮಾವ ಅಂತ ಕೇಳಿದಾಗ
ಅವ್ರು ಹೇಳ್ತಾರೆ, ನಾನೊಂದು ಕತೆ ಹೇಳ್ತೀನಿ, ಆ ಕಥೆಲಿ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ. ಸರಿ ಹೇಳಿ ಅಂತ ರಚನಾ ಕೇಳಿದಾಗ ಈಶ್ವರ್ ಹೇಳ್ತಾರೆ, ಒಬ್ಬ ಎಮ್ಮೆನ ಸಾಕಿರ್ತಾನೆ. ಆ ಎಮ್ಮೆನ ಪಟ್ಟಣಕ್ಕೆ ಹೋಗಿ ಮಾರಬೇಕು, ತುಂಬ ಸಾಲ ಇದೆ ಅಂತ ಯೋಚನೆ ಮಾಡಿ ಹೋಗುವಾಗ ದಾರಿಲಿರೋ ಒಬ್ಬ ದುಡ್ಡಿನ ವ್ಯಕ್ತಿ ಎದುರಿಗೆ ಬಂದು, ನನಗೆ ಆ ಎಮ್ಮೆ ಬೇಕು, ಎಮ್ಮೆ ಕೊಡಲಿಲ್ಲ ಅಂದರೆ ನಿನಗೆ ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿ ದೊಣ್ಣೆ ಹಿಡ್ಕೊಂಡು ನಿಂತಿರ್ತಾನೆ. ಪ್ರಾಣ ಬಯಕೆ ಆ ಎಮ್ಮೆನ ಕೊಟ್ಬಿಡ್ತಾನೆ. ಆಗ ಆ ಎಮ್ಮೆನ ತಗೊಂಡು ಆ ದುಡ್ಡಿರೋ ಮನುಷ್ಯ ಹೋಗ್ತಾ ಇರಬೇಕಾದ್ರೆ ಮತ್ತೆ ಈ ರೈತ ಕೂಗಿ ಹೇಳ್ತಾನೆ, ಸ್ವಾಮಿ ನನಗೆ ಆ ಕೋಲನ್ನ ಕೊಡಿ, ನನ್ನ ಕೈಲೇ ನಡೆಯೋಕ್ಕಾಗಲ್ಲ, ತುಂಬ ವಯಸ್ಸಾಗಿದ್ದೆ, ನನಗೆ ಆ ಕೋಲಿದ್ದರೆ ಆ ಕೋಲು ಹುರ್ಕೊಂಡು ನಾನು ಊರು ಸೇರ್ಬೋದು ಅಂತ ಹೇಳಿ ಬುದ್ಧಿವಂತಿಕೆಯಿಂದ ಆ ಕೋಲನ್ನ ಇಸ್ಕೊಂಡು ಅವನಿಗೆ ಹೇಗೆ ಬೇಕೋ ಹಾಗೆ ಹೊಡೆದು ಚೆನ್ನಾಗಿ ಹೊಡೆದು ಅವನ್ನ ಅಲ್ಲಿಂದ ಕಳಿಸಿ ಆ ಎಮ್ಮೆನ ಪಡ್ಕೊಂಡು ಪಟ್ಟಣಕ್ಕೆ ತಲುಪ್ತಾನೆ. ಆ ಲೆಕ್ಕಕ್ಕೆ ನೋಡಿದರೆ ನೀನು ಶಕ್ತಿಯಿಂದ ಗೆಲ್ಲಕ್ಕಾಗ್ದ ಯುಕ್ತಿಯಿಂದ ಗೆಲ್ಲಬೇಕು ಅಂತ ಹೇಳಿದ್ದು ಅರ್ಥ ಆಯ್ತಾ ಅಂತ ಹೇಳಿದಾಗ ರಚನಾ ಹಾಂ ಆಯಿತು ಮಾವ ಅರ್ಥ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.